ಅಕ್ಬರನ ದಂಡಯಾತ್ರೆ ಮುಂದುವರೆದಿತ್ತು. 10 ವರ್ಷಗಳ ಹಿಂದೆಯೇ, ಅಂದರೆ 1592ರಲ್ಲಿಯೇ ಅಂಬರ್ನ ರಾಜ ಭರ್ಮಲ್ ತನ್ನ ಮಗಳು ಜೋಧಾಬಾಯಿಯನ್ನು ಅಕ್ಬರನಿಗೆ ವಿವಾಹ ಮಾಡಿಕೊಟ್ಟು ಸುರಕ್ಷಿತ ದೋಣಿಯಲ್ಲಿ ಕಾಲಿಟ್ಟಿದ್ದ. ಅವಳೊಂದಿಗೆ ಅಕ್ಬರನ ಆಸ್ಥಾನಕ್ಕೆ ಕಾಲಿಟ್ಟವ ಜೋಧಾಳ ಅಣ್ಣನ ಮಗ 12ರ ಹರೆಯದ ಮಾನಸಿಂಗ್. ಈಗ ಆ ಮಾನಗೇಡಿಗೆ 22ರ ಹರೆಯ. ಅಕ್ಬರನ ಸಾರ್ವಭೌಮತ್ವಕ್ಕೆ ಈಗ ಪ್ರಮುಖ ಅಡ್ಡಿ ಎಂದರೆ ಮಹಾರಾಣಾ ಪ್ರತಾಪ ಒಬ್ಬನೇ. ಅಕ್ಬರನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಚಿಂತೆಗಳಿಲ್ಲದೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದಿತ್ತು ರಾಣಾನಿಗೆ. ಆದರೆ ತನ್ನ ಸುಖಕ್ಕಾಗಿ ಈ ನೆಲದ ಘನತೆಯನ್ನು ಆಕ್ರಮಣಕಾರಿಯೊಬ್ಬನಿಗೆ ಮಾರಿಕೊಳ್ಳುವ ಮಾನಸಿಂಗ್ನಂತಹ ರಣಹೇಡಿಯಲ್ಲ ರಾಣಾ. ಸ್ವಾತಂತ್ರ್ಯಕ್ಕಾಗಿ ಪೀಠ ಪೇಟ ಕಿರೀಟಗಳನ್ನೇ ತ್ಯಜಿಸಿ ಅರಮನೆಯನ್ನು ಬಿಟ್ಟು ಹೊರಟ ತ್ಯಾಗಿ ಮಹಾರಾಣ. ಗುಜರಾತ್ನ ಬಹುತೇಕ ಪ್ರಾಂತಗಳನ್ನು ವಶಪಡಿಸಿಕೊಂಡ ಅಕ್ಬರನ ಕಣ್ಣು ಮೇವಾಡದ ಮೇಲ್ಬಿತ್ತು. ಮಹಾರಾಣ ಪ್ರತಾಪನನ್ನು ಚೆನ್ನಾಗಿಯೇ ಬಲ್ಲ ಅಕ್ಬರ ಯುದ್ಧದ ಬದಲು ಸಂಧಾನಕ್ಕೆ ಮುಂದಡಿಯಿಟ್ಟ. ತನ್ನ ಆಪ್ತ ಜಲಾಲ್ ಖಾನ್ನನ್ನು ಕಳಿಸಿದ ಸಂಧಾನಕ್ಕೆ. ಜಲಾಲನ ನಾಜೂಕಿನ ಮಾತುಗಳಿಗೆ ಕವಡೆಯ ಬೆಲೆಯನ್ನು ಪ್ರತಾಪ ನೀಡಲಿಲ್ಲ. ನಿರ್ದಾಕ್ಷಿಣ್ಯವಾಗಿ ನಿರಾಕರಣೆ ಮಾಡುತ್ತಾನೆ. ಸುದ್ದಿ ತಿಳಿದ ಅಕ್ಬರ ಒಳಗಿಂದೊಳಗೆ ಕುದಿದರೂ ತೋರಿಸಿಕೊಳ್ಳದೆ ತನ್ನ ಸಂಧಾನ ಕಾರ್ಯವನ್ನು ಮುಂದುವರಿಸಿದ. 1573ರಲ್ಲಿ ರಾಣಾ ಪ್ರತಾಪನಲ್ಲಿ ಅಕ್ಬರನ ಸಂಧಾನ ಪಾತ್ರೆಯನ್ನು ಹಿಡಿದು ಬಂದವನು ಅಂಬರ್ನ ರಾಜಕುಮಾರ, ಅದೇ ಮಾನಸಿಂಗ. ಆದರೆ ಸ್ವಾಭಿಮಾನವನ್ನು ಮಾರಿಕೊಂಡ ನಿನ್ನ ಜೊತೆ ಕುಳಿತು ಒಂದು ಲೋಟ ನೀರನ್ನು ಕುಡಿಯಲಾರೆನೆಂದು ರಾಣಾ ಗರ್ಜಿಸಿದ. ಅವಮಾನಿತನಾಗಿ ಮರಳಿ ಬಂದು ಅಕ್ಬರನಲ್ಲಿ ದೂರಿದ ಮಾನ್ಸಿಂಗ್. ಆದರೆ ಅಕ್ಬರ ಚಾಣಾಕ್ಷ, ಅವಸರ ಮಾಡಲಿಲ್ಲ. ರಾಣಾ ಪ್ರತಾಪನಲ್ಲಿ ಸೈನ್ಯ ಬಲ ಕಡಿಮೆ ಇರಬಹುದು, ಆದರೆ ಆತನ ಯುದ್ಧ ನೈಪುಣ್ಯ, ತಂತ್ರಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ತಾಯ್ನಾಡಿನ ಕುರಿತಾದ ಅಚಲ ಶ್ರದ್ಧೆ, ಪರಕೀಯ ಶಕ್ತಿಗಳೊಂದಿಗೆ ಎಂದಿಗೂ ರಾಜಿಯಾಗದ ದೇಶಭಕ್ತಿ ಅಕ್ಬರನ ಭೀತಿಗೆ ಕಾರಣವಾಗಿತ್ತು. ಇಲ್ಲಿಯವರೆಗಿನ ತನ್ನ ಸಾರ್ವಭೌಮತ್ವಕ್ಕೆ ಮಹಾರಾಣ ತಡೆಯಾಗುವನೆಂದು ಆತ ಅರಿತಿದ್ದ. ಆದರೆ ಅವಸರಿಸಲಿಲ್ಲ. ತನ್ನ ಮತ್ತೊಬ್ಬ ಸೇನಾನಿ ತೋದರಮಲ್ಲನ್ನು ಕಳುಹಿಸಿದ ಸಂಧಾನಕ್ಕೋಸ್ಕರ. ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಆತನು ಪಿಚ್ಚುಮೋರೆ ಹಾಕಿಕೊಂಡು ಮರಳಿ ಬಂದ. 1579 ಮಾರ್ಚ್ ತಿಂಗಳು ಮಾನಸಿಂಗನನ್ನು ಬರೆಮಾಡಿಕೊಂಡಂಥ ಅಕ್ಬರ್ 7000 ಮೊಘಲ್ ಸೈನಿಕರ ತುಕಡಿಗೆ ಅವನನ್ನು ಅಧಿಪತಿಯನ್ನಾಗಿಸಿದ. ತಕ್ಷಣವೇ ರಾಣಾನ ಜೊತೆ ಯುದ್ಧಕ್ಕೆ ಸಿದ್ಧವಾಗುವಂತೆ ಸೂಚನೆ ಕೊಟ್ಟ. ಮೇವಾಡದ ಪೂರ್ವ ಭಾಗದಲ್ಲಿ ಸುಮಾರು 100 ಕಿಲೋಮೀಟರ್ ದೂರದ ಮಂಡಲ್ಘರ್ ಕೋಟೆಯ ಬಳಿ ಮಾನಸಿಂಗನ ನೇತೃತ್ವದ ಅಕ್ಬರನ ಸೈನ್ಯ ಬೀಡು ಬಿಟ್ಟಿತ್ತು. ಅಲ್ಲಿಯೇ 2 ತಿಂಗಳ ಕಾಲ ಯುದ್ಧದ ಸಿದ್ಧತೆಯನ್ನು ಮಾನಸಿಂಗ್ ನಡೆಸ್ತಾನೆ. ಮಹಾರಾಣ ಎಲ್ಲವನ್ನ ಗಮನಿಸ್ತಾ ಇದ್ದ. ಆದರೆ ಮಂಡಲ್ಘರ್ನಂತಹ ಬಯಲು ಪ್ರದೇಶದಲ್ಲಿ ಅಕ್ಬರನ ಬೃಹತ್ ಸೈನ್ಯವನ್ನು ಎದುರಿಸುವುದು ಮೇವಾಡದ ಸಣ್ಣ ಸೈನ್ಯಕ್ಕೆ ಅದು ಅಪಾಯಕಾರಿಯಾಗಬಹುದು. ಅವರು ಒಳಬರುವುದನ್ನು ನಾವು ಕಾಯೋಣ. ಬೆಟ್ಟಗಳ ನಡುವೆ ಅಗಲಕಿರಿದಾದ ದಾರಿಗಳಲ್ಲಿ ಮೊಘಲ್ ಸೈನ್ಯ ಬರುವಾಗ ಮಿಂಚಿನಂತೆ ದಾಳಿ ನಡೆಸೋಣ. ಸ್ಥಳೀಯ ಭೌಗೋಳಿಕ ಅರಿವು, ಬೆಟ್ಟ ಕಾಡುಗಳ ಚೆನ್ನಾದ ಪರಿಚಯ, ಇಲ್ಲಿನ ಕೊರಕಲುಗಳಲ್ಲಿಯೂ ಸಲೀಸಾಗಿ ಯುದ್ಧ ಮಾಡಬಲ್ಲ ನಮ್ಮವರ ನೈಪುಣ್ಯ, ಇವೆಲ್ಲವೂ ನಮಗೆ ವರವಾಗಲಿದೆ ಎಂದು ಪ್ರತಾಪ್ ಹೇಳ್ತಾನೆ. ಅಷ್ಟೊತ್ತಿಗಾಗಲೇ ಮೊಘಲರ ಸೈನ್ಯ ತಮ್ಮ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿತ್ತು. ನಮ್ಮ ಸೈನ್ಯದಲ್ಲಿ ಮೊಘಲರ ಅರ್ಧದಷ್ಟು ಸೈನಿಕರ ಬಲ ಇರಲಿಲ್ಲ. ಹಳದಿ ಘಾಟ್ ಒಂದು ಬಯಲು ಪ್ರದೇಶ. ಆದರೆ ಅಲ್ಲಿಗೆ ತಲುಪುವ ದಾರಿ ಮಾತ್ರ ಬೆಟ್ಟ, ಗುಡ್ಡ, ಮುಳ್ಳು, ಪೊದೆಗಳಿಂದ ಕೂಡಿದ ಅತ್ಯಂತ ದುರ್ಗಮ ದಾರಿ. ಇಡೀ ಪ್ರದೇಶದ ಮಣ್ಣು ಅದು ಅರಶಿನ ಮಿಶ್ರಿತ ಬಣ್ಣದಲ್ಲಿರುವುದರಿಂದಲೇ ಹಳದಿ ಘಾಟ್ ಅನ್ನುವಂಥ ಹೆಸರು ಬಂದಿದೆ. ರಾಣಾ ತನ್ನ ಸೈನ್ಯವನ್ನು ಅರಾವಳಿ ಪರ್ವತದ ಶಿಖರಗಳಲ್ಲಿ ಸಜ್ಜುಗೊಳಿಸಿದ. ಆಕ್ರಮಣಕಾರಿಗಳು ನಮ್ಮವರನ್ನೇ ನಮ್ಮ ವಿರುದ್ಧ ಯುದ್ಧಕ್ಕೆ ಕಳಿಸುವಾಗ ರಾಣಾನು ಹಿಂದೆ ಬೀಳಲಿಲ್ಲ. ಅಫಘಾನಿಸ್ತಾನದ ಹಕೀಂ, ಸೂರಿ, ಪಠಾಣರು ಇವರೆಲ್ಲರೂ ರಾಣಾನಿಗೆ ತಮ್ಮ ಸೈನ್ಯದೊಂದಿಗೆ ಬೆಂಬಲಕ್ಕಾಗಿ ಧಾವಿಸುವಂತೆ ರಾಣಾ ಮಾಡುತ್ತಾನೆ. ಇದು ಅವನ ರಾಜಕೀಯ ಚಾಣಾಕ್ಷತನಕ್ಕೆ ಸಾಕ್ಷಿ. ಜೊತೆಗೆ ಗ್ವಾಲಿಯರ್, ದಿಲ್ವಾಡ, ಸದ್ರಿ, ಸರ್ದಾರ್ಗಢ್, ಸಾಲಂಬರ್, ದಿಯೋಘರ್, ಕಾನೋಡ್, ಬದನೋರ್, ಸೋನಿಯಾನ ಮುಂತಾದ ರಾಜಮನೆತನಗಳು ಕೂಡ ಮಹಾರಾಣಾ ಪ್ರತಾಪನೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜಾಯಿತು. 450 ವರ್ಷಗಳ ಪೂರ್ವದಲ್ಲಿ, ಅಂದರೆ 1579 ಜೂನ್ 18ರಂದು ಮೊಘಲ್ ಸೈನ್ಯ ಬನಸ್ ನದಿಯನ್ನು ದಾಟಿ ರಾಣಾನ ಯೋಜನೆಯಂತೆ ಹಳದಿ ಘಾಟ್ ಕಡೆಗೆ ಚಲಿಸಿತು. ಬೆಟ್ಟದ ತುದಿಗಳಲ್ಲಿ ಇದೇ ಸಮಯಕ್ಕೋಸ್ಕರ ಹೊಂಚು ಹಾಕ್ತಾ ಇದ್ದಂಥ ರಾಣಾ ಪ್ರತಾಪನ ಸೈನಿಕರು 2 ಬೇರೆ ಬೇರೆ ದಿಕ್ಕುಗಳಿಂದ ಹಠಾತ್ ಆಗಿ ದಾಳಿ ನಡೆಸ್ತಾರೆ. ಇಲ್ಲಿ ರಾಣಾನ ಸೈನ್ಯದ ನೇತೃತ್ವ ಹಕೀಮ್ನದ್ದಾಗಿತ್ತು. ಇಡೀ ಪ್ರದೇಶ ಕಲ್ಲು ಮುಳ್ಳುಗಳಿಂದ ಆವೃತವಾಗಿದ್ದರಿಂದ ಅಕ್ಬರನ ಸೈನಿಕರು ದಿಕ್ಕುಗಾಣದಾದರೂ ಸಿಲುಕಿಕೊಂಡರು.
ಮತ್ತೊಂದೆಡೆ ಸ್ವತಃ ರಾಣಾನೇ ಮುನ್ನಡೆಸ್ತಾ ಇದ್ದಂಥ ಸೈನ್ಯ ಕಣಿವೆ ಪ್ರದೇಶದಲ್ಲಿ ಒಳಬರ್ತಾ ಇದ್ದಂಥ ಖಾಜಿ ಖಾನನ ನೇತೃತ್ವದ ಸೈನ್ಯದ ಮೇಲೆ ಉಗ್ರವಾಗಿ ಮಹಾರಾಣ ಎರಗ್ತಾನೆ. ಮಹಾರಾಣ ಪ್ರತಾಪನ ಆರ್ಭಟಕ್ಕೆ ಅಕ್ಬರನ ಸೈನಿಕರು ಸಿಂಹದ ಗರ್ಜನೆಗೆ ಬೆದರಿದ ಮೇಕೆಗಳಂತೆ ದಿಕ್ಕುಗಾಣದೆ ಓಡಿದರು. ಅಕ್ಬರನ ಮತ್ತೊಬ್ಬ ನೇತಾರನ ಕಾಲಿಗೆ ಬಿಲ್ಲನೊಬ್ಬ ಬಾಣ ಹೊಡೆದು ಆತ ಅಲ್ಲಾಡದಂತೆ ಮಾಡಿದ. ಮಹಾರಾಣ ಬೀಸಿದ ಕತ್ತಿಯ ರಭಸಕ್ಕೆ ಖಾಜಿ ಖಾನನ ಬಲಗೈಯ ಹೆಬ್ಬೆರಳು ಬಲಿಯಾಯಿತು. ಕತ್ತಿಯನ್ನು ಎತ್ತಲಾಗದ ತನ್ನ ಪರಿಸ್ಥಿತಿ ಮತ್ತು ಬೆದರಿದ ಹರಿಣಗಳಂತೆ ನಿಂತಿರುವ ತನ್ನ ಸೈನಿಕರನ್ನು ಕಂಡು ಈ ವಿಷಮ ಪರಿಸ್ಥಿತಿಯಲ್ಲಿ ಇಲ್ಲಿಂದ ಕೀಳುವುದೇ ಜಾಣತನವೆಂದು ಭಾವಿಸಿ ತನ್ನ ಸೈನ್ಯದ ಜೊತೆಗೆ ಯುದ್ಧ ಭೂಮಿಯಿಂದ ಓಡಿ ಹೋದ ಖಾಜಿ ಖಾನ್.